ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದ ಆಯುರ್ವೇದದ ವಿಶೇಷ ಸರಣಿಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ. ಈ ಸಂಚಿಕೆಯಲ್ಲಿ ನಾವು ಆಯುರ್ವೇದದ ಇನ್ನೊಂದು ಮಜಲಿನ ಬಗ್ಗೆ ಮಾತಾಡೋದಕ್ಕಿದ್ದೇವೆ. ನಮ್ಮ ಜೊತೆ ಡಾಕ್ಟರ್ ರವಿಶಂಕರ್ ಪೆರ್ವಾಜೆ ಅವರಿದ್ದಾರೆ. ಅವರು ಕಳೆದ ಹಲವಾರು ದಶಕಗಳಿಂದ ಆಯುರ್ವೇದದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದಾರೆ. ಅದರಲ್ಲೂ ಕೂಡ ಅವರು ಎಮರ್ಜೆನ್ಸಿ ಮೆಡಿಸಿನ್ ಹಾಗೂ ಸರ್ಜರಿ ವಿಚಾರವಾಗಿ ತುಂಬ ವಿಶೇಷ ಆಸ್ಥೆಯನ್ನು ವಹಿಸಿ ಅವರು ಕೆಲಸ ಮಾಡ್ತಿದ್ದಾರೆ. ಆಯುರ್ವೇದ ಅಂದ ತಕ್ಷಣ ನಮಗೆ ಸರ್ಜರಿ ಇರ್ಬೋದು, ಎಮರ್ಜೆನ್ಸಿ ಇರ್ಬೋದು, ಆ ಯೋಚನೆನೇ ನಮ್ಮ ಮನಸ್ಸಿಗೆ ಬರೋದಿಲ್ಲ. ಅದು ಹೇಗೆ ಆಯುರ್ವೇದಕ್ಕೂ ಈ ಎಮರ್ಜೆನ್ಸಿ ಹಾಗೂ ಸರ್ಜರಿ ವಿಚಾರವಾಗಿ ಸಂಬಂಧ ಇದೆ, ಹಾಗಿದ್ರೆ ನಮಗೆ ಎಮರ್ಜೆನ್ಸಿ ಬಂದಾಗ ಅಲ್ಲಿ ಅಪ್ರೋಚ್ ಆಗುವಂತಹ ಧೈರ್ಯ ನಾವು ತಗೊಳ್ಬಹುದಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನ ಪಡ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ನಮ್ಮ ಕಾರ್ಯಕ್ರಮಕ್ಕೆ ಡಾಕ್ಟರ್ ರವಿಶಂಕರ್ ಪೆರ್ವಾಜೆ ಅವರನ್ನ ಸ್ವಾಗತ ಮಾಡೋಣ. ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮೊದಲಿಗೆ ಅದೇ ನಾನು ಈಗಾಗಲೇ ಹೇಳ್ತಾ ಇದ್ದಾಗೆ, ಎಮರ್ಜೆನ್ಸಿ ಮೆಡಿಸಿನ್ ಅಂತ ಬಂದಾಗ ಅಲೋಪತಿ ಡಾಕ್ಟರ್ ಹತ್ರ ಹೋಗ್ತಾರೆ, ಅಥವಾ ಅವ್ರ ಎಮರ್ಜೆನ್ಸಿ ಟ್ರೀಟ್ಮೆಂಟ್ಗೆ ಜಾಸ್ತಿ ನಮ್ಮ ಮನಸ್ಸು ಓಡುತ್ತೆ. ಹಾಗಿದ್ರೆ ಒಂದು ಆಯುರ್ವೇದ ಹಾಸ್ಪಿಟಲ್ ಇದ್ರೆ ಅಥವಾ ಕ್ಲಿನಿಕ್ ಇದ್ರೆ ನಾವು ಎಮರ್ಜೆನ್ಸಿ ಸಂದರ್ಭದಲ್ಲಿ ಹೋಗ್ಬೋದಾ? ಯಾವ ಧೈರ್ಯ ಇಟ್ಕೊಂಡು ಹೋಗ್ಬೋದು? ಕೆಲವು ಎಮರ್ಜೆನ್ಸಿ ಕಂಡೀಷನ್ನಲ್ಲಿ ಆಯುರ್ವೇದದಲ್ಲಿ ಅತ್ಯುತ್ತಮ ಚಿಕಿತ್ಸೆ ಇದೆ. ಉದಾಹರಣೆಗೆ ಸ್ಟ್ರೋಕ್ ಆಗ್ತದೆ, ಒಂದು ಪೇಷಂಟ್ ಅನ್ಕಾನ್ಷಿಯಸ್ ಆಗ್ತಾರೆ, ಬ್ರೈನ್ ಹೆಮರೇಜ್ ಆಗ್ಬೋದು, ಬ್ರೈನ್ನಲ್ಲಿ ರಕ್ತ ಬ್ಲಾಕ್ ಆಗಿ ಒಂದು ಸೈಡು ವೀಕ್ ಆಗ್ತದೆ. ಈಗ ಸುಮಾರು 20-25 ವರ್ಷದಿಂದ ನಮ್ಮ ಆಸ್ಪತ್ರೆ ಉಂಟು ಪುತ್ತೂರಿನಲ್ಲಿ. ನಮಗೆ ಸುಮಾರು ಕೇಸಸ್ ಎಮರ್ಜೆನ್ಸಿ ಆದ ಕೂಡಲೇ ನಮ್ಮ ಹತ್ರ ಬರ್ತಾರೆ, ಇದರಲ್ಲಿ ಸ್ಟ್ರೋಕ್ ಆಗಿದೆ. ಇಮಿಡಿಯೇಟ್ಲಿ ಹೆಚ್ಚಿನ ಇದರಲ್ಲಿ ಅಂತ ಅಂದರೆ ಎಲೋಪತಿ ಟ್ರೀಟ್ಮೆಂಟು ಮಾಡಬೇಕು. ಆದರೆ ಆ ಕಂಡೀಷನ್ನಲ್ಲಿ ನಾವು ಮೊದಲಿಗೆ ಇಮಿಡಿಯೇಟ್ ಎಂತ ಮಾಡ್ತೇವೆ ಅಂದರೆ ಡಯಾಗ್ನೋಸ್ ಮಾಡ್ತೇವೆ ಎಂಥ ಕಾರಣ ಅಂತ. ಅದು ಸ್ಟ್ರೋಕ್ ಆದ್ದು ರಕ್ತ ಹೆಪ್ಪುಗಟ್ಟಿಯ ಅಥವಾ ರಕ್ತ ನಾಳ ಒಡೆದ, ಈ ಒಡೆದದ್ದು ಯಾವ ಜಾಗದಲ್ಲಿ ಬ್ರೈನ್ನಲ್ಲಿ ಇದಾಗಿ ಬ್ರೈನ್ ಹೊರಗೆ ಅಂತೇಳಿ ಆದರೆ ಆಪ್ರೇಷನ್ ಮಾಡಿದರೆ ಪ್ರಯೋಜನ ಆಗ್ತದೆ. ಯಾಕಂದ್ರೆ ನಾವು ಎಲೋಪತಿ ಕಳಿಸ್ತೇವೆ. ಬ್ರೈನ್ ಒಳಗೆ ಅಂತೇಳಿ ಆದರೆ ಅಷ್ಟೊತ್ತಿಗೆ ಆಪ್ರೇಷನ್ ಅಷ್ಟು ಪ್ರಯೋಜನ ಆಗೋದಿಲ್ಲ. ಇಂಗ್ಲೀಷ್ ಮೆಡಿಸಿನ್ನಲ್ಲಿ ಫಸ್ಟ್ 3 ಅವರ್ಸಲ್ಲಿ ಆದರೆ, ಈಗ ಅದು ಬ್ಲಾಕ್ ಆದರೆ ಅದು ಮೆಡಿಸಿನ್ ಉಂಟು, ಹೆಮರೇಜ್ ಆದರೆ ಅಲ್ಲಿ ಏನು ಮೆಡಿಸಿನ್ ಇರುವುದಿಲ್ಲ. ಆಗಿರೋ ಕಂಡೀಷನ್ ತುಂಬ ಪೇಷಂಟ್ ಬರ್ತಾರೆ. ಅಂದ್ರೆ ಎಲ್ಲೋ ಕಡೆ ಫೇಲ್ ಆಗಿ ಇಲ್ಲಿಗೆ ಬರುವಂತದ್ದು, ಅಥವಾ ಅಲ್ಲಿ ತಡವಾಗಿ ಹೋದಾಗ ಇಲ್ಲಿಗೆ ಬರುವಂತದ್ದು, ಅಥವಾ ಕೆಲವು ಸಲ ಡೈರೆಕ್ಟ್ ನಮ್ಮ ಹತ್ರ ಬರ್ತಾರೆ. ಅಂದಾಗ ನಾವು ಕೂಡಲೇ ಡಯಾಗ್ನೋಸ್ ಮಾಡಬೇಕು. ಒಂದು CT ಸ್ಕ್ಯಾನ್ ಮಾಡಿ ನೋಡ್ತೇವೆ. ಅದಕ್ಕೆಲ್ಲ ವ್ಯವಸ್ಥೆಗಳು ಕೂಡ ಆಯುರ್ವೇದ ಆಸ್ಪತ್ರೆ ಇರ್ತವೆ. ಅಲ್ಲಿ ಹತ್ತಿರ ಇರಬೇಕು. ಇದು ನೋಡಿ ಅದೆಂತ ಅಂತ ಹೇಳೋದು ಆಗ್ಬೋದು ಅಂತ ಹೇಳಿ ಆದರೆ ನಾವು ಅದಕ್ಕೆ ಇರುವ ಚಿಕಿತ್ಸೆ ಮಾಡ್ತೇವೆ. ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಸುಮಾರು 2000 ಕೇಸ್ ಆಯ್ತು ಈಗ ಇದುವರೆಗೆ ಅಕ್ಯೂಟ್ ಸ್ಟ್ರೋಕ್ ಅನ್ನು ಮ್ಯಾನೇಜ್ ಮಾಡಿದ್ದು ಪುತ್ತೂರಿನ ಪರಿಸರದಲ್ಲಿ ಸಾಧಾರಣ 25 ವರ್ಷದಲ್ಲಿ. ಅದು ನಾವು ಅದಕ್ಕೆ ಒಂದು ತಲೆಗೆ ಶಿರೋಧಾರೆ ಮತ್ತು ನಸ್ಯಕರ್ಮ ಮಾಡ್ತೇವೆ. ಪೇಷಂಟ್ ಅನ್ಕಾನ್ಷಿಯಸ್ ಇದ್ದ ಕೂಡ ಅವನು ಎಚ್ಚರಾಗಿ ಮೂವ್ಮೆಂಟ್ ಬರ್ಲಿಕ್ಕೆ ಶುರು ಆಗ್ತದೆ. ಆಮೇಲೆ ಅವನು ಸ್ಟೆಬಿಲೈಸ್ ಆಗ್ತಾನೆ, BP ನಾರ್ಮಲ್ ಆಗ್ತದೆ. ಬರೀ ಆಯುರ್ವೇದ ಚಿಕಿತ್ಸೆಯಲ್ಲಿ ಅದನ್ನು 2-3 ದಿವಸ ಆಗುವಾಗ ಸ್ಟೇಬಲ್ ಆಗಿ ಮತ್ತು 15 ದಿವಸದಲ್ಲಿ ಅವ್ನು ನಡ್ಕೊಂಡು ಹೋಗುವಾಗ ಆಗ್ತದೆ. ಸುಮಾರು ಕೇಸ್ಗಳು ಹೆಚ್ಚಿನವು ಆ ಸ್ಟೇಜಲ್ಲಿ ಬಂದರೆ. ಕೆಲವು ಸಲ ನಾವು ಕೊಟ್ಟ ಮದ್ದು ಒಂದು ತಿನ್ಲಿಕ್ಕೆ ಆಗದೇ ಇರುವಂಥ ಸ್ಟೇಜ್ ಇರ್ತದೆ. ಹೌದು, ಹಾಗೆ ಉಂಟು ಅಂತ ಹೇಳಿದ್ರೆ ಅಷ್ಟೊತ್ತಿಗೆ ನೀವು ಮಾಡರ್ನ್ ಮೆಡಿಸಿನ್ ಇದು ಬೇಕು ಅಂತ ಹೇಳಿ ಕಂಡ್ರೆ, ಅಂದ್ರೆ ಇಂಟ್ರಾವೀನಸ್ ಆ ಥರದ್ದೆಲ್ಲ ಯಾವ್ದಾರು ಬೇಕು, ನಾವು ಇಮಿಡಿಯೇಟ್ ಮಾಡರ್ನ್ ಡಾಕ್ಟರ್ಸ್ ಹೆಲ್ಪ್ ತಗೊಂಡು ಮತ್ತೆ ಆಯುರ್ವೇದ ಚಿಕಿತ್ಸೆ ಮಾಡ್ತೇವೆ. ಅದು ಕಾಂಬಿನೇಷನ್ ಮಾಡಿ ಕಂಕರೆಂಟ್ ಕೋಆಪರೇಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಹೌದು, ಮಾಡರ್ನ್ ಡಾಕ್ಟರ್ ಹೆಲ್ಪ್ ತಗೊಂಡು ಆಗ ಆಯುರ್ವೇದ ಒಟ್ಟಿಗೆ ಕೋಆಪರೇಟಿವ್ ಟ್ರೀಟ್ಮೆಂಟ್ ಮಾಡ್ತೀವಿ. ಸುಮಾರು ಪೇಷಂಟ್ಗಳಿಗೆ ಇಂಗ್ಲೀಷಿನ ಇಂಟರ್ವೆನ್ಷನ್ ಬರೀ ಆಯುರ್ವೇದದಲ್ಲಿ ಮಾಡ್ಲಿಕ್ಕೆ. ಓಕೆ, ಸುಮಾರು ಪೇಷಂಟಿಗೆ ಅಲೋಪತಿಯ ಟ್ರೀಟ್ಮೆಂಟೇ ಬೇಕು ಅಂತ ಹೇಳೋ ಕಂಡೀಷನ್ ಇದ್ರೆ ನಾವು ಅದನ್ನು ಬೇರೆ ಆಸ್ಪತ್ರೆಗೆ ಓಪನ್ ಮೈಂಡ್ ಇಟ್ಕೊಂಡು ಕೆಲಸ ಮಾಡ್ಬೇಕಾಗ್ತದೆ. ಬಟ್ ಸಕ್ಸಸ್ ರೇಟ್ ಬಗ್ಗೆ ನೋಡೋದಾದ್ರೆ ಹೇಗೆ? ಯಾರು ಸಡನ್ ನಮ್ಮ ಹತ್ರ ಬರ್ತಾರ, ಇನಿಷಿಯಲ್ ಸ್ಟೇಜಲ್ಲಿ ಬಂದಷ್ಟು ಫಾಸ್ಟ್ ಮತ್ತೆ ಕಂಪ್ಲೀಟ್ ರಿಸಲ್ಟ್ ಹೆಚ್ಚಿಕೊಳ್ಳಲಿಕ್ಕೆ ಆಗ್ತದೆ ಕಂಪೇರ್ ಟು ಅಲೋಪತಿ. ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರ ಹತ್ರ ಹೇಗೆ ಬರ್ತದೆ ಅಂತ ನಮಗೆ ಅದು ಹೇಳಲಿಕ್ಕೆ ಆಗುದಿಲ್ಲ. ನಾವು ಅದು ಒಳ್ಳೇದು ಇದು ಒಳ್ಳೇದು ಅಂತ ಹೇಳಿ ಕಂಪೇರ್ ಪ್ರತಿ ಕಂಡೀಷನ್ ಕೂಡ ವ್ಯತ್ಯಾಸ ಇರುತ್ತೆ. ನಮಗೆ ಆಗುವಂಥದ್ದನ್ನು ನಾವು ಖಂಡಿತ ಒಳ್ಳೆ ರಿಸಲ್ಟ್ ಕೊಡ್ಲಿಕ್ಕೆ ಆಗ್ತದೆ. ಆಗುದಿಲ್ಲ ಅಂತ ಖಂಡಿತ ಅಂತ ಹೇಳಿದ್ರೆ ನಾವು ಟೆಸ್ಟ್ ಇದು ಮಾಡುವಾಗ ಸ್ಕ್ಯಾನಿಂಗ್ ಮಾಡಿ ಆಗುವಾಗ ಇದು ಆಗುದಿಲ್ಲ ಅದು ನಾವು ಖಂಡಿತ ರೆಫರ್ ಮಾಡಿ ನೋಡ್ತೇವೆ ಯಾವ ಸ್ಟೇಜು ಹೇಗೆ ಅಂತೇಳಿ. ಕೆಲವರಿಗೆ ಸರ್ಜರಿ ಬೇಕಾಗ್ತದೆ, ಬರುವಂಥದ್ದನ್ನು ರೆಫರ್ ಮಾಡ್ತೇವೆ. ಯಾವುದು ಆಗುದೋ ಅದನ್ನು ನಾವು ಆಯುರ್ವೇದದಲ್ಲಿ ಖಂಡಿತವಾಗಿಯೂ ಅತ್ಯುತ್ತಮವಾಗಿ
ನಮಗೆ ಚಿಕಿತ್ಸೆ ಕೊಟ್ಟು ಗುಣ ಮಾಡಲಿಕ್ಕೆ ಆಗ್ತದೆ. ಬರೀ ಸ್ಟ್ರೋಕ್ ಮಾತ್ರನಾ ಅಥವಾ ಬೇರೆ ಯಾವ ರೀತಿ ಎಮರ್ಜೆನ್ಸಿಗೆ ನಾವು ಆಯುರ್ವೇದಕ್ಕೆ ಡಿಪೆಂಡ್ ಆಗ್ಬೋದು? ಮೇಯ್ನ್ಲಾಗಿ ನಾನು ಕಂಡುಕೊಂಡಾಗೆ ಸ್ಟ್ರೋಕಲ್ಲಿ ಅಂತೂ ಅತ್ಯುತ್ತಮ ಇದಾಗ್ತದೆ, ಒಳ್ಳೆ ಟ್ರೀಟ್ಮೆಂಟ್. ಮತ್ತು ಕೆಲವು ಕಂಡೀಷನ್ನಲ್ಲಿ ಅಂತ ಹೇಳ್ತೇನೆ ಅಂತ ಹೇಳಿದರೆ, ಚಕ್ರದೊತ್ತಲ್ಲಿ ಸೀವಿಯರ್ ಉಂಟು ಅಂತೇಳಿ ಆದರೆ ಆಗ ಆಮ ಒಂದು ಸ್ತಂಭನ ಮಾಡಬೇಕು, ಅವನಿಗೆ ಆ ಸಿಂಪ್ಟಮ್ ಅನ್ನು ಒಮ್ಮೆಗೆ ಕಡಿಮೆ ಮಾಡಿ ಮತ್ತೆ ಆಯುರ್ವೇದ ಚಿಕಿತ್ಸೆ ಕೊಡಬೇಕು ಅಂತೇಳಿ ಚಕ್ರದತ್ತದಲ್ಲಿ 12ನೇ ಶತಮಾನದ ಪುಸ್ತಕದಲ್ಲೇ ಬರೆದುಂಟು. ಎಮರ್ಜೆನ್ಸಿಯಲ್ಲಿ ಒಮ್ಮೆಗೆ ನೀವು ಅದನ್ನು ಸ್ತಂಭನ ಮಾಡಿ ಅವನನ್ನು ಇದು ಮಾಡಿ ಆಮೇಲೆ ಆಯುರ್ವೇದದ್ದು ಚಿಕಿತ್ಸೆ ಯಾವುದು ಪಂಚಕರ್ಮವೋ ಇದನ್ನು ಮಾಡಬೇಕು ಅಂತೇಳಿ ಬರೆದು. ಈಗ ಬರೆದಲ್ಲ, 12ನೇ ಶತಮಾನದಲ್ಲಿ. ಸಾಧಾರಣ ಒಂದು ಒಮ್ಮೆ ಒಂದು 8 ಜೀವ ವರ್ಷ ಹಿಂದಿನ ಕಥೆ. ಜೀವವನ್ನು ಫಸ್ಟಿಗೆ ಉಳಿಸಿ ಮತ್ತೆ ಇದು ಮಾಡಬೇಕು ಅಂತ. ಸುಮಾರು ಸಂದರ್ಭದಲ್ಲಿ ಈಗಿನ ಮಾಡರ್ನ್ ಟೆಕ್ನಾಲಜಿಯಿಂದಾಗಿ ನಮಗೆ ಒಮ್ಮೆಗೆ ಜೀವವನ್ನು ಉಳಿಸುವ ಚಿಕಿತ್ಸೆ ಮಾಡಬೇಕಾಗ್ತದೆ, ಇವಾಗ ಯೂಟಿಲೈಸ್ ಮಾಡಲಿಕ್ಕೆ ಆಗ್ತದೆ, ಅಷ್ಟೊತ್ತಿಗೆ ಒಳ್ಳೆ ಚಿಕಿತ್ಸೆ ಕೊಡಲಿಕ್ಕೆ ಆಗ್ತದೆ. ನಾವು ಕಂಡುಕೊಂಡ ಹಾಗೆ ಈ ಕೋಆಪರೇಟಿವ್ ಮೆಡಿಸಿನ್ ಅಥವಾ ಇಂಟಿಗ್ರೇಟಿವ್ ಮೆಡಿಸಿನ್ನಲ್ಲಿ ಹೀಗೆ ಇಂಟಿಗ್ರೇಟಿವ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಪೇಷಂಟಿಗೆ ಅತ್ಯುತ್ತಮ ರಿಸಲ್ಟ್ ಕೊಡ್ಬೋದು. ಇದು ಕೇವಲ ಇದರಲ್ಲಿ ಮಾತ್ರ ಅಲ್ಲ, ಎಮರ್ಜೆನ್ಸಿ ಮೆಡಿಸಿನ್ ಅಲ್ಲ, ಈವನ್ ಶಸ್ತ್ರಚಿಕಿತ್ಸೆಯಲ್ಲೂ ಕೂಡ. ನೀವು ಆಯುರ್ವೇದ ಶಸ್ತ್ರ ಸರ್ಜರಿ ಉಂಟಾ? ಹೌದು. ಸರ್ಜರಿಯಲ್ಲಿ ಕೂಡ ಎಂತ ಹೇಳ್ತಾರೆ ಅಂತ ಹೇಳಿದ್ರೆ, ಎಲ್ಲರಿಗೂ ಕ್ವಶನ್ ಬರುದು, ನೀವು ಸರ್ಜರಿ ಮಾಡ್ತೀರಿ, ಅನೆಸ್ಥೇಷಿಯಾ ಅಂತ ಮಾಡ್ತೀರಿ, ಪೇಷಂಟಿಗೆ ನೋವು ಗೊತ್ತಾಗ ಹೇಗೆ ಮಾಡ್ತೀರಿ? ಹೌದು. ಮೊದಲಿನ ಕಾಲದಲ್ಲಿ ಮಾಡ್ತಾ ಇದ್ದದ್ದು ಆಲ್ಕೋಹಾಲ್ ಕೊಟ್ಟು, ಮದ್ಯ ಕೊಟ್ಟು, ಮಧ್ಯದಿಂದ ಮೂರ್ಛೆ ಸನ್ಯಾಸ ಅಂತ ಪೇಷಂಟ್ ಅನ್ಕಾನ್ಶಿಯಸ್ ಆಗಿ ಟ್ರೀಟ್ಮೆಂಟ್ ಮಾಡಬೇಕು ಅಂತೇಳಿ ಆ ಕಾಲದಲ್ಲಿ ಇದ್ದದ್ದು. ಈಗ ಮದ್ಯ ಕೊಟ್ಟು ಮಾಡಲಿಕ್ಕೆ ಆಗುದಿಲ್ಲ ಈಗಿನ ಕಾಲದಲ್ಲಿ. ಅದರ ಬದಲು ಮದ್ಯದಿಂದ ಉತ್ಪತ್ತಿಯಾದ ಈಥರನ್ನು ಫಸ್ಟಿಗೆ ಮಾಡ್ತಾ ಇದ್ರು ಮಾಡರ್ನ್ ಮೆಡಿಸಿನ್, ಸಾಧಾರಣ 150 ವರ್ಷ ಮೊದಲು. ಆಮೇಲೆ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಆಗಿ ಈಗ ಅಡ್ವಾನ್ಸ್ಡ್ ಡ್ರಗ್ಸ್ ಅನ್ನು ಯೂಸ್ ಮಾಡ್ತಾರೆ, ಅನೆಸ್ಥೇಷಿಯಾ ಕೊಡ್ತಾರೆ. ಅನೆಸ್ಥೇಷಿಯಾ ಕೊಟ್ಟು ಚಿಕಿತ್ಸೆ ಮಾಡೋದು. ಆಕ್ಚುಲಿ ಅದರ ಕಾನ್ಸೆಪ್ಟ್ ಸುಶ್ರುತ ರೀತಿಯಲ್ಲಿ ಮದ್ಯವನ್ನು ಕೊಟ್ಟು ಅವನಿಗೆ ಮೂರ್ಛೆ ಮಾಡಿ ಅಂದ್ರೆ ಅನ್ಕಾನ್ಶಿಯಸ್ ಮಾಡಿ ಸರ್ಜರಿ ಮಾಡಬೇಕು. ಈ ಕಾನ್ಸೆಪ್ಟ್ ಸುಶ್ರುತದಲ್ಲಿ 3000 ಮೊದಲೇ ಬರೆದಿದೆ. ಅದರ ಬದಲು ಈಗ ಅಡ್ವಾನ್ಸ್ ಡ್ರಗ್ಸ್ ಯೂಸ್ ಮಾಡಿ ಮಾಡುವುದಾದ್ವಿ, ಮೂರ್ಛೆ ಮಾಡಿ ಅವನಿಗೆ ನೋವು ಗೊತ್ತಾಗದೆ ಮಾಡಿ ಸರ್ಜರಿ. ರೂಪ ಬೇರೆ, ದಾರಿ ಒಂದೇ. ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗಿದೆ. ಈಗ ನಾವು ಒಂದು 100 ವರ್ಷ ಮೊದಲು ಎತ್ತಿನ ಗಾಡಿಯಲ್ಲಿ ಹೋಗ್ತಿದ್ದೆವು, ಈಗ ಎತ್ತಿನ ಗಾಡಿಯಲ್ಲಿ ಹೋಗ್ಲಿಕ್ಕೆ ಆಗ್ತದಾ? ಈಗ ನಾವು ಆಯುರ್ವೇದ ಆಸ್ಪತ್ರೆ ಎತ್ತಿನ ಗಾಡಿ ಆಂಬ್ಯುಲೆನ್ಸ್ ಆಗಿ ಇಡ್ಲಿಕ್ಕೆ ಆಗ್ತದಾ? ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಆಗಿ ನಾವು ಮಾಡರ್ನ್ ಇದೆ. ಅದೇ ರೀತಿ ನಾವು ಕಾನ್ಸೆಪ್ಟ್ ಉಂಟು, ಟೆಕ್ನಾಲಜಿ. ಆಯುರ್ವೇದದ ಮೂಲ ರೂಪವನ್ನ ಎಷ್ಟು ಉಳಿಸ್ಬೇಕು ಅಷ್ಟನ್ನು ಉಳಿಸ್ಕೊಂಡು ಆ ಕಾನ್ಸೆಪ್ಟ್ ಉಳಿಸಿ ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡಿ ನಾವು ಪ್ರಾಕ್ಟೀಸ್ ಮಾಡಿ. ಬಟ್ ಜನರ ರೆಸ್ಪಾನ್ಸ್ ಯಾವ ತರ ಇದೆ ಅಂದ್ರೆ, ಜನ ಕಂಪ್ಲೀಟ್ಲಿ ಆಯುರ್ವೇದವನ್ನೇ ಡಿಪೆಂಡ್ ಆಗಿ ಬದುಕುವಂತ ತುಂಬಾ ಫ್ಯಾಮಿಲಿಗಳಿದೆಯಾ, ಹೇಗಿದೆ? ಅಲ್ಲ, ಹಾಗಲ್ಲ. ಅಲ್ಲಿ ನಾವು ಒಂದಕ್ಕೊಂದು ಇಂಟಿಗ್ರೇಟ್ ಹೇಳೋದು, ಒಂದಕ್ಕೊಂದು ವಿರುದ್ಧ ಅಲ್ಲ, ಒಂದಕ್ಕೊಂದು ಕೋಆಪರೇಟ್ ಮಾಡಿ ಮಾಡಬೇಕು. ನಾವು ಭಾರತೀಯರಾಗಿ ನಮ್ಮ ಭಾರತೀಯ ಪದ್ಧತಿಯನ್ನು ನಾವು ಉಪಯೋಗ ಮಾಡಬೇಕು ಅಂತ ಹೇಳಿ ಆಗ್ಬೋದ. ಕೆಲವು ಕಂಡೀಷನ್ ಎಲ್ಲಿ ಎಲೋಪತಿ ಬೇಕಾಗ್ತದೆ ಆ ಟೆಕ್ನಾಲಜಿಗಳನ್ನು ಉಪಯೋಗ ಮಾಡಿ ಆಯುರ್ವೇದವನ್ನು ಚಿಕಿತ್ಸೆ ಮಾಡಿದರೆ ಅತ್ಯುತ್ತಮವಾದ ರಿಸಲ್ಟ್ ಪೇಷಂಟ್ಗೆ ಕೊಡ್ಬೋದು. ಓನ್ಲಿ ಎಲೋಪತಿಗಿಂತ ಹೆಚ್ಚಿನ ರಿಸಲ್ಟ್ ನಮಗೆ ಕೊಡ್ಲಿಕ್ಕೆ. ಅದು ಹೇಗೆ ಅಂದ್ರೆ ಕಾಂಬೋ ಇದ್ರೆ ಓನ್ಲಿ ಆಯುರ್ವೇದ ಅಂತ ಸುಮಾರು ವಿಷಯ ಮಾಡ್ಲಿಕ್ಕೆ ಆಗುದಿಲ್ಲ. ಫಾರ್ ಎಕ್ಸಾಂಪಲ್ ಆಯುರ್ವೇದ ಯಾವುದೇ ಸರ್ಜರಿ ಮಾಡ್ಲಿಕ್ಕೆ ಸಾಧ್ಯ ಅನೆಸ್ಥೇಷಿಯಾ ಇಲ್ಲ. ಅನೆಸ್ಥೇಷಿಯಾ ಬಿಟ್ಟು ಉಳಿದ್ರಲ್ಲಿ ಯಾವುದೆಲ್ಲ ಸರ್ಜರಿಗಳು ಮೇಜರ್ ಆಗಿ ನೋಡೋದಾದ್ರೆ ಯಾವ ಸರ್ಜರಿ ಮಾಡಿದ್ರೆ ಅನೆಸ್ಥೇಷಿಯಾ ಬೇಕೇ ಬೇಕು. ಅಲ್ಲ, ಅದು ಈಗ ಅನೆಸ್ಥೇಷಿಯಾ ಓಕೆ, ಅದರ ನಂತರ ಸರ್ಜರಿಯನ್ನು ನಾವೆಲ್ಲ ಸರ್ಜರಿಯನ್ನು ಮಾಡಬಹುದು. ಸಾಧಾರಣ ಎಲ್ಲ ಸರ್ಜರಿ, ಈವನ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ಗ್ಯಾಸ್ಟ್ರೋಸ್ಕೋಪಿ ಕೂಡ ಅದನ್ನು ನಾಡಿ ಯಂತ್ರದ ಮೂಲಕ, ಅದಕ್ಕೆ ನಾಡಿ ಯಂತ್ರ ಹೇಳೋದು. ನಾಡಿ ಯಂತ್ರದಲ್ಲಿ ಹೇಳಿದ್ದಾನೆ ಅದಕ್ಕೆ ಯಾಕೆ ಉಪಯೋಗ ಆಗುವುದು ಅಂತ. ಶಸ್ತ್ರಕ್ಷಾರ ಅಗ್ನಿ ಪ್ರಣಿಧಾನಾರ್ಥ ರೋಗದರ್ಶನಾರ್ಥ. ರೋಗವನ್ನು ಡಯಾಗ್ನೋಸ್ ಮಾಡಲಿಕ್ಕೆ ಮತ್ತೆ ಚಿಕಿತ್ಸೆ ಮಾಡಲಿಕ್ಕೆ ಶಸ್ತ್ರಕರ್ಮ, ಅಗ್ನಿಕರ್ಮ, ಕ್ಷಾರಕರ್ಮ ಇದನ್ನು ಮಾಡಬೇಕು. ಆ ಕಾನ್ಸೆಪ್ಟ್ ಅದರಲ್ಲಿ ಹೇಳಿದೆ. ಟೆಕ್ನಾಲಜಿಯನ್ನು ಅಡ್ವಾನ್ಸ್ ಆಗಿದೆ, ಅದನ್ನು ಅಡ್ವಾನ್ಸ್ ಮಾಡಿ ಈಗ ಸಾಧಾರಣ ಒಂದು 5 ವರ್ಷದ ಹಿಂದೆ ಸೆಂಟ್ರಲ್ ಗವರ್ಮೆಂಟ್ ನಮಗೆ ಒಂದು ಗಜೆಟ್ ನೋಟಿಫಿಕೇಶನ್ ಪ್ರಕಾರ ಇಂತಿಂಥ ಸರ್ಜರಿಯನ್ನು ಇವರು ಕಲಿತಾರೆ, ಅದನ್ನು ಮಾಡ್ಬೋದು ಅಂತ ಹೇಳಿ ಇದು ಕೊಟ್ಟಿದೆ ಪರ್ಮಿಷನ್. ಬಟ್ ಈಗ ಗವರ್ಮೆಂಟ್ ಬಗ್ಗೆ ಹೇಳಿದ್ರಿ, ಎಷ್ಟು ಸಹಕಾರ ಇದೆ, ಹೇಗಿದೆ? ಸೆಂಟ್ರಲ್ ಗವರ್ಮೆಂಟ್ ಅದರ ಬಗ್ಗೆ ಇದು ಕೊಟ್ಟಿದೆ. ಇದು ನಮಗೆ ಗಜೆಟ್ ನೋಟಿಫಿಕೇಶನ್ ಮಾಡಿ ಇಂತಿಂಥ ಸರ್ಜರಿ, ಆಯುರ್ವೇದದಲ್ಲಿ ಸುಮಾರು 53 ಟೈಪ್ನ ಸರ್ಜರೀಸ್ ಉಂಟು, ಏನು ಸರ್ಜರಿ, ಅದನ್ನೆಲ್ಲ ನಾವು ಮಾಡ್ಬೋದು. ಮೇಜರ್ ಆಗಿ ಯಾವುದೆಲ್ಲ? ಮೇಜರ್ ಆಗಿ ಅಬ್ಡಮ್ನ ಸರ್ಜರಿಯನ್ನು ಎಲ್ಲ ಮಾಡ್ತೇವೆ, ನಾವು ಎಲ್ಲ ಕಲಿತೇವೆ. ಅಂದರೆ ಟ್ರೈನಿಂಗ್ ಆಗಬೇಕು, ಸುಮ್ಮನೆ ಇಲ್ಲದೆ ಕೊಟ್ಟಿದ್ದಾನೆ ಅಂತೇಳಿ ಸರ್ಜರಿ ಮಾಡಲಿಕ್ಕೆ ಆಗುದಿಲ್ಲ. ನಮಗೆ ಅದರಲ್ಲಿ ಪ್ರಾಪರ್ ಟ್ರೈನಿಂಗ್ ಆಗಬೇಕು, ಅಡ್ವಾನ್ಸ್ ಟೆಕ್ನಾಲಜಿಯ ಟ್ರೈನಿಂಗ್ ಆಗಬೇಕು.
ನಾವು ಪ್ರಾಪರ್ ಆಗಿ BMS ಆಗಿ ಮತ್ತೆ MS ಮಾಡುವಾಗ ಆದರೆ ಪುನಃ MD 3 ವರ್ಷ ಕಲಿಬೇಕು. ಸರ್ಜರಿಯದ್ದೇ ಟ್ರೈನಿಂಗ್ ಆಗುವಾಗ ನಾವು ಈ ಮಾಡರ್ನಿನ ಟೆಕ್ನಾಲಜಿಯ ಸರ್ಜರಿಗಳನ್ನೆಲ್ಲ ಕಲಿತೇವೆ, ಟ್ರೈನಿಂಗ್ ಆಗ್ತದೆ. ಟ್ರೈನಿಂಗ್ ಆಗಿ ಆ ಸರ್ಜರಿಯನ್ನು ನಾವು ಮಾಡ್ತೀವಿ. ನೀವು ಕಲಿಯುವಾಗ ಇದ್ದ ಆಯುರ್ವೇದದ ಏನು ಅಕ್ಸೆಪ್ಟೆನ್ಸ್ಗೂ ಅಂದ್ರೆ ಆಯುರ್ವೇದದ ಮತ್ತು ಅದರ ಓವರ್ ಆಲ್ ಸ್ಟ್ರಕ್ಚರ್ಗೂ ಇವತ್ತಿಗೂ ಸಾಧಾರಣ ಒಂದು ಎಷ್ಟು ವರ್ಷ ಆಗಿರ್ಬೋದು ಮತ್ತೆ ಹೇಗೆ ವ್ಯತ್ಯಾಸಗಳಿದೆ? ನಾನು ಸಾಧಾರಣ 35 ವರ್ಷ ಮೊದಲು 89ರಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಆಗ ಆಯುರ್ವೇದದ ಸರ್ಜರಿ ಬಗ್ಗೆ ಏನು ಅಕ್ಸೆಪ್ಟೆನ್ಸ್ ಇರಲಿಲ್ಲ. ಹೆಚ್ಚಿನವರು ಕೇಳ್ತಾ ಇದ್ರು ಆಯುರ್ವೇದದ ಸರ್ಜರಿ ಉಂಟಾ ಅಂತ. ಎಲ್ಲರಿಗೂ ಅದು ಅವೇರ್ನೆಸ್ ಇರಲಿಲ್ಲ. ಮತ್ತು ನಾವು ಈಗ ಪ್ರಾಕ್ಟೀಸ್ ಮಾಡಿ ಆಗುವ ನಮ್ಮ ಊರಿನಲ್ಲಿ ಎಲ್ಲರಿಗೂ ಆಯುರ್ವೇದದಲ್ಲಿ ಸರ್ಜರಿ ಉಂಟು, ನಾವು ಮಾಡ್ತೇವೆ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಈಕ್ವಲಿ ಏಬಲ್ ಸರ್ಜರಿ ಮೇಯ್ನ್ ಆಗಿ ನಾವು ಈಗ ಹೆಚ್ಚು ನಮ್ಮ ಟ್ರೈನಿಂಗ್ ಆಗಿ ನಾವು ಮಾಡೋ ಸರ್ಜರಿ ಒಂದು ಏನೋರೆಕ್ಟಲ್ ಸರ್ಜರೀಸ್, ಪೈಲ್ಸ್, ಫಿಸ್ಟುಲಾ, ಫಿಶರು, ಮತ್ತು ಹರ್ನಿಯಾ, ಅಪೆಂಡಿಕ್ಸು, ಹೀಗಿದ್ದೆಲ್ಲ ಸರ್ಜರಿಗಳನ್ನು ನಾವು ಮಾಡ್ತೇವೆ. ಇದರಲ್ಲಿ ಇದಿದ್ದಾಗ ಅಥವಾ ಬ್ರೆಸ್ಟ್ ಇದ್ದು ಇದೆಲ್ಲ ಸುಮಾರು ಸರ್ಜರಿಗಳನ್ನ ಹೇಳಿದ್ದಾರೆ. ಅವನ್ನೆಲ್ಲ ಸರ್ಜರಿಗಳನ್ನು ನಾವು ಕಲ್ತಿದ್ದೇವೆ. ಯಾವುದು ನಮಗೆ ಈಗ ಸಾಧ್ಯತೆ ಉಂಟು ಅದನ್ನು ನಾವು ಮಾಡ್ತೇವೆ. ನಮ್ಮ ಕೊಲೀಗ್ಸ್ ಕೆಲವರು ಕಲ್ತವರು, ನಮ್ಮ ಈಗಿನ ಜನರೇಷನ್ ಇನ್ನೂ ಹೆಚ್ಚು ಸರ್ಜರಿಗಳನ್ನು ಟ್ರೈನಿಂಗ್ ಆಗಿದೆ ಅವರೆಲ್ಲ ಮಾಡ್ತಾ ಇದ್ದಾರೆ. ಖಂಡಿತ ಅದು ಮಾಡ್ಬೋದು. ಅಕ್ಸೆಪ್ಟೆನ್ಸ್ ನಾವು ಮಾಡಿದರೆ ಒಳ್ಳೆ ರಿಸಲ್ಟ್ ಕೊಟ್ಟರೆ ನ್ಯಾಚುರಲಿ ಪೀಪಲ್ ವಿಲ್ ಅಕ್ಸೆಪ್ಟ್ ಇಟ್, ದೇ ಕಮ್ ಟು ಅಸ್. ಹೌದು, ನಾನು ಇದನ್ನು ಈ ರೀತಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಅಲೋಪತಿಯ ಅಬ್ಬರದ ಮುಂದೆ ಆಯುರ್ವೇದ ಮಂಕಾಗಿದೆಯಾ ಅಥವಾ ಈಗ ಚಿಗುರು ಹೊಡಿತಾ ಇದೆ ಮತ್ತೆ? ಎಲೋಪತಿಯ ಅಬ್ಬರ ಹೇಳೋದು ಮೀಡಿಯಾದಲ್ಲಿ ಇರುವುದಾ ಅಂತ ಕಾಣ್ತದೆ. ಅದಕ್ಕೆ ಕೇಳಿದ್ದೆ. ಜನರಲ್ ಪಬ್ಲಿಕ್ ಅಲ್ಲಿ ಒಂದು ಅಂಡರ್ ಕರೆಂಟ್ ಉಂಟು. ಪಬ್ಲಿಕ್ ಅಲ್ಲಿ ಎಂತ ಅಂಡರ್ ಕರೆಂಟ್ ಅಂತ ಹೇಳಿದ್ರೆ ಆಯುರ್ವೇದನೇ ಎಡ್ಡೆ, ಒಳ್ಳೇದು ಅಂತ. ಆಯುರ್ವೇದ ಒಳ್ಳೇದು, ಅದು ಮಂಗಳೂರಿನ ಭಾಗದಲ್ಲಿ ಆಯುರ್ವೇದನೇ ಎಡ್ಡೆ ಅನ್ನೋ ತರ ತುಳುವಿನಲ್ಲಿ. ಯಾಕಂತ ಹೇಳಿದ್ರೆ ಅದರಲ್ಲಿ ಒಂದು ಸೈಡ್ ಎಫೆಕ್ಟ್ ಇಲ್ಲ, ಅದರಲ್ಲಿ ತುಂಬ ಕಾಂಪ್ಲಿಕೇಶನ್ ಆಗುದಿಲ್ಲ. ನಮಗೆ ಎಂಥದ್ದು ನಮ್ಮ ಈ ಊರಿನ ಡಯಟ್ಗಳನ್ನು ಈಗ ಒಂದು ಎಲೋಪತಿ ಇದು ಮಾಡಿದ ಡಯಟ್ಗಳನ್ನ ಅಷ್ಟು ಹೇಳುದಿಲ್ಲ. ನಾವು ಅದಕ್ಕೆ ಬೇಕಾದ ಡಯಟ್ಗಳು ಹೇಳಿ ನಮ್ಮ ಊರಿನ ಸೂಕ್ತವಾದ ಡಯಟ್ಗಳನ್ನು ಹೇಳೋ ಕಾರಣ, ಆಹಾರ ವಿಹಾರಗಳ ಪಥ್ಯಗಳು ಇದೆಲ್ಲ ನಾವು ಹೇಳೋ ಕಾರಣ ಇದ್ರ ಔಟ್ಕಮ್ ಒಳ್ಳೇದು ಆಯುರ್ವೇದ. ಅದಕ್ಕೋಸ್ಕರ ನಾವು ಪ್ರಿಫರ್ ಮಾಡ್ತಾರೆ. ಈಗ ನೀವು ಒಂದು ಪೈಲ್ ಸರ್ಜರಿ ಅಥವಾ ಫಿಸ್ಟುಲಾ ಸರ್ಜರಿ ಮಾಡಿದರೆ, ಎಲೋಪತಿಯಲ್ಲಿ ಪೈಲ್ ಸರ್ಜರಿ ಮಾಡಿದ ಕೂಡಲೇ ಮರುದಿವಸವೇ ಮೆಣಸಿದ್ದು ದೋಸೆ ತಿನ್ನಿ ಅಂತ, ಯಾವ್ದು ಬೇಕಾದ್ರೆ ತಿನ್ನಿ ಅಂತ, ಗಡ್ಬಡಿದೀನಿ ಪಿಜ್ಜಾ ತಿನ್ನಿ ನಾವು ಹೇಳುವುದಿಲ್ಲ. ನೀವು ಪಥ್ಯ ಮಾಡಿ ಹೀಗೆ ಮಾಡಬೇಕು, ಅದನ್ನೆಲ್ಲ ಸರಿ ಡೈರೆಕ್ಷನ್ ಮಾಡಿ ಕೊಡ್ತೇವೆ. ಅದರಿಂದಾಗಿ ಅವರು ಅದನ್ನು ಫೀಲ್ ಮಾಡ್ತಾರೆ, ಅದರದ್ದು ಔಟ್ಕಮ್ ಅನ್ನು ಫೀಲ್ ಮಾಡ್ತಾರೆ. ಆಗ ಅವರಿಗೆ ಪುನಃ ಸರ್ಜರಿ ರಿಕರೆನ್ಸ್ ಆಗುದಿಲ್ಲ, ಡಿಸೀಸ್ ರಿಕರೆನ್ಸ್ ಆಗುದಿಲ್ಲ, ಔಟ್ಕಮ್ ಒಳ್ಳೇದು. ಹಾಗಾಗಿ ನಮ್ಮ ಹತ್ರ ಹೆಚ್ಚು ಪೇಷಂಟ್ಸ್ ಬರ್ತಾರೆ. ಆಯುರ್ವೇದದ ಭವಿಷ್ಯ ಭದ್ರ ಇದೆ ಮತ್ತು ಇನ್ನಷ್ಟು ಬ್ರೈಟ್ ಆಗಿದೆ ಅಂತ ಹೇಳ್ತಿದ್ದೀರಾ ನೀವು? ಖಂಡಿತ, ಅದರಲ್ಲಿ ಏನು ಡೌಟ್ ಇಲ್ಲ. ಆದ್ರೆ ಆಯುರ್ವೇದದ ವೈದ್ಯರು ಆಯುರ್ವೇದವನ್ನೇ ಪ್ರಾಕ್ಟೀಸ್ ಮಾಡಬೇಕು. ಆಯುರ್ವೇದನೇ ಪ್ರಾಕ್ಟೀಸ್ ಮಾಡಬೇಕು. ಆದರೆ ಕೋಆಪರೇಟಿವ್ ಮಾಡರ್ನ್ ಮೆಡಿಸಿನ್ ಅನ್ನು ಅಗತ್ಯವಿದ್ದಲ್ಲಿ ಯುಟಿಲೈಸ್ ಮಾಡಬೇಕಾಗ್ತದೆ. ಪ್ಯೂರ್ ಆಯುರ್ವೇದ ಹೋಲಿಸ್ಟಿಕ್ ಅಥವಾ ಇಂಟಿಗ್ರೇಟೆಡ್ ಅಪ್ರೋಚ್ ಇರಬೇಕು. ನಾವು ಶುದ್ಧ ಆಯುರ್ವೇದ ಅಂತ ಹೇಳಿ ಮಾಡರ್ನ್ ಇದ್ದೊಂದು ಸ್ಟೆತ್ತು ಬೇಡ, BP ಅಪರೇಟರ್ಸ್ ಬೇಡ, ಏನು ಬೇಡ ಅಂತ ಹೇಳಿ ಹಾಗೂ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅನ್ನೆಲ್ಲ ಯುಟಿಲೈಸ್ ಮಾಡಿಕೊಂಡು ಆಯುರ್ವೇದ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಇದೊಂದು ಅತ್ಯುತ್ತಮವಾದ ಒಂದು ರಿಸಲ್ಟ್ ಅನ್ನ ಕೊಡ್ಲಿಕ್ಕೆ ಆಗ್ತದೆ. ಬಹಳ ಉತ್ತಮ ಔಟ್ಕಮ್ ನಿದರ್ಶನವಾಗಿ ನಿಂತಿದ್ದೀರಾ. ಖಂಡಿತ. ಥ್ಯಾಂಕ್ ಯು. ನಿಮ್ಗೆ ಇದುವರೆಗೆ ಸುಮಾರು 20,000 ಆಪರೇಷನ್ ಮಾಡಿದ್ದೇನೆ. 20,000 ಸರ್ಜರಿಯನ್ನ ಆಯುರ್ವೇದದಲ್ಲೇ ಮಾಡಿ, ಅಂದ್ರೆ ಮಾಡರ್ನ್ ಮೆಡಿಸಿನ್ ನ ಸಪೋರ್ಟ್ ಅಂದ್ರೆ ಅನಸ್ತೇಷಿಯಾದ ಸಪೋರ್ಟ್ ಇಟ್ಕೊಂಡು ಮಾಡಿ. ಅನಸ್ತೇಷಿಯಾ, ಆಂಟಿಬಯೋಟಿಕ್ ಮತ್ತೆ ಎನಾಲ್ಜೆಸಿಕ್ಸ್ ಇದೆಲ್ಲ ಬೇಕಾಗ್ತದೆ, ಅಗತ್ಯ, ಅನಿವಾರ್ಯ. ಅದಕ್ಕೆ ಬೇಕಾದ ಟ್ರೈನಿಂಗ್ ಅನ್ನು ನಾವು ಪಡೆದಿದ್ದೇವೆ ಕಾಲೇಜಲ್ಲಿ. ನಾವು ಪಡೆಯದೇ ಕೊಡುವುದಲ್ಲ. ಹೌದು, ಅದಕ್ಕೆ ಬೇಕಾದ ಟ್ರೈನಿಂಗ್ ಅನ್ನು ಅದನ್ನು ಕಲಿಯುವುದು. ಅಂದ್ರೆ ಫಾರ್ಮಕಾಲಜಿ ಆಗಲಿ ಪಡೆಯದೇ ಕೊಡುವಂತ ಇದು ವ್ಯವಸ್ಥೆ ಉತ್ತಮ ಅಲ್ಲ ಅಂತ ಕೂಡ ನೀವು ಅದರಲ್ಲಿ ಇಂಡೈರೆಕ್ಟ್ ಪಡೆದು ಯಾವಾಗ್ಲೂ ಔಷಧಿಗೆ ಬೇಕಾದ ಟ್ರೈನಿಂಗ್ ಅಂತ ತಗೊಂಡೇ ಮಾಡಬೇಕು. ಹೌದು, ಸರ್ಜರಿ ಅಂತ ಮಾಡ್ಲಿಕ್ಕೆ ಯಾರ್ದೋ ಜೀವದ ರಿಸ್ಕ್ ಖಂಡಿತ. ಹೌದು, ಅದಕ್ಕೆ ಬೇಕಾದ ಟ್ರೈನಿಂಗ್ ಅನ್ನು ತೆಗೆದುಕೊಂಡ್ರೆ ಬರೆಯೋದು. ನಮ್ಮ BHU ಅಲ್ಲಿ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಮಾಡೋ ಇದಕ್ಕೆ ಬೇಕಾದ ಟ್ರೈನಿಂಗ್ ಕೊಡ್ತಾರೆ. ಬನಾರಸ್ ಈಗ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಕೊಡ್ತಾರೆ. MS ಶಲ್ಯತಂತ್ರ, ಶಾಲಾಕ್ಯತಂತ್ರ, ಪ್ರಸೂತಿ, ಸ್ತ್ರೀರೋಗ ಇದು ಮಾಡುವವರಿಗೆ ಅದಕ್ಕೆ ಬೇಕು ಟ್ರೈನಿಂಗ್ ಕೊಡ್ತಾರೆ. ಆ ಎನಾಟಮಿ, ಫಿಸಿಯಾಲಜಿ, ಪೆಥಾಲಜಿ ಆಗಲಿ ಮಾಡರ್ನ್ ಇದು ಯಾವುದು ಉಂಟು, ಫಾರ್ಮಕಾಲಜಿ ಇದನ್ನೆಲ್ಲ ಟ್ರೈನಿಂಗ್ ತಗೊಂಡೇ ನಾವು ಅದನ್ನು ಮಾಡಬೇಕು. ನಾವು ಕೊಡ್ತಾರೆ, ನಾವು ಮಾಡ್ತಾ ಇದ್ದೀವಿ.
ಥ್ಯಾಂಕ್ ಯು. ಇಷ್ಟೊತ್ತು ಎಮರ್ಜೆನ್ಸಿ ಮೆಡಿಸಿನ್ ಅಲ್ಲಿ ಆಯುರ್ವೇದ ಕೂಡ ತುಂಬಾ ಮುಂದುವರೆದಿದೆ, ಅದನ್ನು ಕೂಡ ನಾವು ಡಿಪೆಂಡ್ ಆಗಬಹುದು. ಹಾಗೇನೆ ಸರ್ಜರಿಯಲ್ಲೂ ಕೂಡ ಅವೆಷ್ಟೋ ಸರ್ಜರಿಯನ್ನು ಆಯುರ್ವೇದದ ಮುಖಾಂತರ ಮಾಡಿಸ್ಕೊಳ್ಳುವಂತಹ ಅವಕಾಶ ಇದೆ ಅನ್ನೋದ್ರ ಬಗ್ಗೆ ತುಂಬಾ ಸರಳವಾಗಿ ತುಂಬಾ ಸುಂದರವಾಗಿ ಹೇಳ್ಕೊಟ್ಟಿದ್ದಾರೆ ನಮಗೆ ಡಾಕ್ಟರ್ ರವಿ ಶಂಕರ್ ಅವರು. ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇಂದಿನ ಸಂಚಿಕೆಯನ್ನ ಇಲ್ಲೇ ಮುಗಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಸಿಗ್ತೀನಿ. ನಮಸ್ಕಾರ.